ನಮಸ್ತೆ, ಪ್ರಣವಸಿಂಹ ವಾಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಇದು ನನ್ನ 10 ತಿಂಗಳ ಅಪ್ಡೇಟ್ ವೀಡಿಯೋ. ಆ್ಯಕ್ಚುಲಿ ನನ್ನ ತೋಟ 10 ತಿಂಗಳಾಗಿದೆ. ತುಂಬ ಬ್ಯುಸಿಯಾದ ಕಾರಣದಿಂದ ವೀಡಿಯೋ ಮಾಡಿರಲಿಲ್ಲ 10 ತಿಂಗಳಿಗೆ. ಸೊ ಇದು 10 ತಿಂಗಳ ಅಪ್ಡೇಟ್ ವೀಡಿಯೋ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿರೋರಿಗೆ ಒಂದು ಕಿರು ಪರಿಚಯ. ನಂದು 3 ಎಕರೆ ತೋಟ. ಅದರಲ್ಲಿ ಈಗ ನೋಡ್ತಿರೋದು ನೀವು 1.25 ಎಕರೆ ತೋಟದಲ್ಲಿ ನಾನು ಸುಭಾಷ್ ಪಾಳೇಕರರ 36x36 ತೆಂಗಿನ ಮಾದರಿ ಮಾಡಿದ್ದೀನಿ. ಸೊ ನಾನು ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 1, 2023. ಸೊ ಇವತ್ತಿಗೆ ಹತ್ತಿರ 10 ತಿಂಗಳಾಗಿದೆ. ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಪ್ರತಿ ತಿಂಗಳು ಒಂದು ಅಪ್ಡೇಟ್ ವೀಡಿಯೋ ಹಾಕ್ತೀನಿ. ಹೇಗೆ ಬರ್ತಿದೆ, ಗಿಡಗಳು ಹೇಗೆ ಕಾಣಿಸ್ತಿದೆ, ನಾನೇನು ತಪ್ಪು ಮಾಡಿದ್ದೀನಿ, ಏನು ಸಕ್ಸಸ್ ಆಗಿದೆ, ಏನು ಫೇಲ್ಯೂರ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ನಾನು ಯೂಶ್ವಲಿ ಪ್ರತಿ ಪದ್ರ 5 ಲೇಯರ್ ಮಾಡಲ್ ಅಲ್ವಾ, 5 ಸ್ತರದ ಗಿಡಗಳಿರೋದ್ರಿಂದ ಎಲ್ಲ ಸ್ತರದ ಬಗ್ಗೆನೂ ಮಾತಾಡ್ಕೊಂಡು ಹೋಗ್ತೀನಿ ಯೂಶ್ವಲಿ ನಾನು. ಸೊ ಅದೇ ಥರ ಇದು ಸ್ವಲ್ಪ ಲಾಂಗ್ ವೀಡಿಯೋ ಆಗಿರುತ್ತೆ, ಡೀಟೇಲ್ಡ್ ಅಪ್ಡೇಟ್ ಆಗಿರುತ್ತೆ. ನಾನು ಗಿಫ್ಟ್ ಏನು ಇಟ್ಕೊಂಡಿರಲ್ಲ. ನಾನು ಅಡ್ಹಾಕ್ ಅಂದರೆ ಮಾತಾಡ್ತಿದ್ದಾಗ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಮಾತಾಡ್ಕೊಂಡು ಹೋಗ್ತೀನಿ. ಸೊ ಸ್ವಲ್ಪ ದೊಡ್ಡ ವೀಡಿಯೋ ಆಗಿರುತ್ತೆ. ಶುರು ಮಾಡೋಣ. ನಂದು ಇದು ಸುಭಾಷ್ ಪಾಳೇಕರರ 36x36 ತೆಂಗಿನಕಾಯಿ ಮಾದರಿ. ಸೊ ಮೊದಲನೇ ಸ್ತರದ ಗಿಡ ಅಂದರೆ ತೆಂಗಿನಕಾಯಿನೇ. ಪ್ರತಿ 36 ಅಡಿಗೆ ಒಂದು ತೆಂಗಿನಕಾಯಿ ಗಿಡ ಹಾಕಿದ್ದೀನಿ ನಾನು. ಪೂರ್ವ ಪಶ್ಚಿಮ ಆದರೂ ಆಗಿರ್ಬೋದು, ಉತ್ತರ ದಕ್ಷಿಣ ಆದರೂ ಆಗಿರ್ಬೋದು. ಇದು ಸ್ಕ್ವೇರ್ ಆದ್ದರಿಂದ ಡಿರೆಕ್ಷನ್ ಏನು ಮ್ಯಾಟ್ರ್ ಆಗಲ್ಲ. ಸೊ ಪ್ರತಿ 36 ಅಡಿಗೊಂದು ನಾನು ತೆಂಗಿನಕಾಯಿ ಗಿಡ ಹಾಕ್ಕೊಂಡು ಹೋಗಿದ್ದೀನಿ. ನೋಡ್ಬೋದು ತೆಂಗಿನಕಾಯಿ ಗಿಡ ಚೆನ್ನಾಗಿ ಬರ್ತಿದೆ. ನಾನು ತಂದಾಗ ತುಂಬಾ ಚಿಕ್ಕದು. ನಾನು ತಂದಾಗ ಇಷ್ಟು ಹೈಟ್ ಇತ್ತು, ಮೋಸ್ಟ್ಲಿ ಇಷ್ಟು ಹೈಟ್ ಏನಿತ್ತು. ಈಗ ನೋಡಿ ಇದಾಗಿದೆ. ಸೊ ಚೆನ್ನಾಗಿ ಬರ್ತಿದೆ, ಏನು ತೊಂದರೆ ಇಲ್ಲ. ಇಲ್ಲೊಂದು ಸ್ಪೈರಲಿಂಗ್ ವೈಟ್ ಫ್ಲೈ ಕಾಣ್ಕೊಳುತ್ತೆ, ನೋಡ್ಬೋದು ನೀವು. ಕಾಣುತ್ತಾ? ಇಲ್ಲೊಂದು ಹಿಂಗೆ ಕಾಣ್ಕೊಳುತ್ತೆ. ನಾನು ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಒಂದು ಸತಿ ಏನೋ ನೀಮಾಸ್ತ್ರ ಸ್ಪ್ರೇ ಮಾಡಿಸಿತ್ತು. ನನಗೇನು ಜಾಸ್ತಿ ಕಾಣಿಸ್ತಿಲ್ಲ. ಈ ಮಳೆ ಗಿಡ ಜೋರಾಗಿ ಬರೋದ್ರಿಂದ ಏನು ತೊಂದರೆ ಇಲ್ಲ ಅಂದ್ಕೊಳ್ತೀನಿ. ಸೊ ಚೆನ್ನಾಗಿ ಬರ್ತಿದೆ. ಆ್ಯಕ್ಚುಲಿ ಒಂದಷ್ಟು ಕೆಲಸಗಳು ಮಾಡಿಸ್ತಾ ಇದನ್ನ. ಏನಕ್ಕಂದರೆ ನಾನು ಕೇಳಿದ ಪ್ರಕಾರ 1 ವರ್ಷ ಆಗ್ತಾ 2ನೇ ವರ್ಷದಲ್ಲಿ ಸಿಹಿ ಆಗಿರೋ ಸುಳಿಗಳು ಬರುತ್ತಲ್ಲ, ಅದಕ್ಕೆ ಈ ರೈನೋಸರಸ್ ಬೀಟಲ್ ಅಂದರೆ ಕರಿ ದುಂಬಿ ಅಂತಾರ, ಕರಿ ಏನೋ ಅಂತಾರೆ ಅದಕ್ಕೆ, ಕನ್ನಡದಲ್ಲಿ ಏನಂತಾರೆ ಮರ್ತೋಗಿದೆ. ರೈನೋಸರಸ್ ಬೀಟಲ್ ಅಂತ, ಕರಿ ತಲೆಯ ದುಂಬಿನೋ ಏನೋ ಅಂತಾರೆ ಅದಕ್ಕೆ. ಅದು ನಿಮಗೆ ಬಂದು ಈ ಹೊಸ ಸುಳಿಗಳಿಗೆ ಹೊಡೆದು ಬಿಡತ್ತೆ ಅಂತ ಹೇಳ್ತಾರೆ. ಓಕೆ, ಹೊಸ ಸುಳಿಗಳಿದೆಯಲ್ಲ ಅದನ್ನ ಹೊಡೆದು ಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಿದ್ದೀನಿ, ಮೊದಲನೇದು ಹೀಗೆ ಗರಿಗಳನ್ನ ಸ್ವಲ್ಪ ಕಟ್ಸಿದ್ದೀನಿ. ಬಸ್ ಹೋಗ್ತಿದೆ ರೋಡಲ್ಲಿ, ಸಾರಿ. ಸೊ ಹೀಗೆ ಕಟ್ಸಿದ್ದೀನಿ. ನಾನು ಕೇಳಿರೋ ಪ್ರಕಾರ ಏನಕ್ಕೆ ಹಿಂಗೆ ಕಟ್ತಾರೆ ಅಂದರೆ, ಈ ಹೊಸ ಸುಳಿಗಳಿರುತ್ತಲ್ಲ ಅದನ್ನೆಲ್ಲ ಹಳೆ ಗರಿಗಳಿಂದ ಕವರ್ ಮಾಡಿಬಿಡುತ್ತಿತ್ತು ಸುತ್ತಲೂ. ಈಗ ಹೊಸ ಸುಳಿ ಒಳಗಡೆ ಇರುತ್ತಲ್ವ, ಸುತ್ತಲೂ ಈ ಗಿಡ ಆಗಿರೋದ್ರಿಂದ ಈ ದುಂಬಿ ಬಂದು ಹೊಡೆದ್ರೆ ಹಿಂಗೆ ಈ ನಾರಿಂದು ಅಂದರೆ ಹಳೆ ಗರಿ ಹೊಡೆಯುತ್ತಲ್ಲ, ಆಗ ಅದಕ್ಕೆ ನಾರು ಇಷ್ಟ ಆಗಲ್ವಂತೆ. ಸೊ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಿಜಾನೋ ಎಷ್ಟು ಮಟ್ಟಿಗೆ ಇಲ್ವೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಅದೊಂದು ಮಾಡಿಸಿದ್ದೀನಿ. ಎರಡನೇದು ಏನು ಮಾಡಿಸ್ದೆ ಅಂದರೆ, ಚೆನ್ನಾಗಿ ಒಂದು ನೀಮಾಸ್ತ್ರ ಹೊಡಿಸಿ ಅದಕ್ಕೆ ಹೊರಗಡೆ ಮರಳಿದೆ ನಮ್ಮ ಜಮೀನು ಹೊರಗಡೆ, ಮರಳನ್ನ ಚೆನ್ನಾಗಿ ಎರಚಿಸ್ದೆ. ಅದು ನಾ ಕೇಳಿರೋ ಪ್ರಕಾರ ಈ ದುಂಬಿಗಳು ಬಂದು ತಿನ್ನಕ್ಕೆ ಬಂದಾಗ ಅದಕ್ಕೆ ಮರಳು ಬಾಯಿಗೆ ಸಿಕ್ಕಿ ಇಷ್ಟ ಆಗದೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಇದೆರಡು ಪ್ರಿಕಾಷನ್ಸ್ ತೊಗೊಂಡಿದ್ದೀನಿ. ಏನಂದರೆ, ಒಂದು ನೀಟಾಗಿ ಹಿಂಗೆ ಕಟ್ಸಿದ್ದೀನಿ, ಸೊ ದಟ್ ಅವು ಬಂದು ತಿನ್ನಕ್ಕೆ ಬಂದರೆ ಹಳೆಗರಿಗಳನ್ನ ತಿಂದು ಅದು ನಾರಂಶ ಇರೋದ್ರಿಂದ ಇಷ್ಟ ಆಗಲ್ಲ, ಹೋಗ್ಬಿಡುತ್ತೆ ಅಂತ. ಎರಡನೇದು ಮರಳು ನೀಮಾಸ್ತ್ರ ಹೊಡಿಸಿ ಚೆನ್ನಾಗಿ ಅದಕ್ಕೆ ಮರಳು ಎರಚಿಸಿದ್ದೀನಿ. ಸೊ ಇದೆರಡು ಪ್ರಿಕಾಷನ್ಸ್ ತೊಗೊಂಡಿದ್ದೀನಿ. ಮೂರನೇದು ಇದು ಏನು ಹಾರ್ಮೋನಲ್ ಟ್ರ್ಯಾಪ್ ಅಂತ ಸಿಗುತ್ತೆ, ಹಾರ್ಮೋನಲ್ ಲೂರ್ ಆ್ಯಂಡ್ ಟ್ರ್ಯಾಪ್ ಅಂತ. ಅದೇನಂದರೆ ಈ ಗಂಡು ಹುಳುಗಳನ್ನ ಆಕರ್ಷಿ ಕೊಂದು ಬಿಡುತ್ತೆ. ಸೊ ಆಗ ರೀಪ್ರೊಡಕ್ಷನ್ ಆಗಲ್ಲ, ಅಂದರೆ ಮೊಟ್ಟೆಗಿಟ್ಟೆ ಬೇರೆ ಹೆಣ್ಣಿನ ಹುಳುಗಳು ಇಡಲ್ಲ ಅಂದ್ಬಿಟ್ಟು
ಅದು ಲೂರ್ ಅಂತ ಒಂದು ತರಿಸಿದ್ದೀನಿ, ಇನ್ನೂ ಹಾಕಿಲ್ಲ, ಹಾಕಬೇಕು, ಸುತ್ತಲೂ ಹಾಕಬೇಕು. ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಸರ್ ಹಾಕಿದ್ರೆ ಅಕ್ಕಪಕ್ಕ ಇರೋ ದುಂಬಿಗಳೆಲ್ಲ ನಿಮ್ಮ ತೋಟಕ್ಕೆ ಬರುತ್ತೆ ಅಂತ. ಬಟ್ ಐ ಥಿಂಕ್ ಇಟ್ ಶುಡ್ ಬಿ ಫೈನ್, ಅದು ಬಂದು ಅಲ್ಲಿ ಬಿದ್ದರೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡೋಣ ಅಂದ್ಬಿಟ್ಟು ನಾನು ಹಾಕಿಲ್ಲ, ಅದೊಂದು ಪ್ರಿಕಾಷನ್ಸ್ ತೊಗೊಂಡಿದ್ದೀನಿ. ಬಟ್ ತೆಂಗಿನ ಗಿಡ ಹೀಗೆ ಕಾಣಿಸ್ತಿದೆ. ಸೊ ನಿಮಗೆ ಇನ್ನೊಂದು ಗ್ಯಾಪ್ ಇದ್ದರೆ, ನಾನು ಹಳೆಯ ವೀಡಿಯೋಗಳು ನೋಡಿದರೆ ನಾನು ಎಷ್ಟೋ ತೆಂಗಿನಕಾಯಿ ಗಿಡಗಳನ್ನ ಕಳ್ಕೊಂಡೆ ನಾನು. ಏನಕ್ಕೆ ಅಂದರೆ, ಮಾಡಿದ ತಪ್ಪೇನಂದರೆ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿರಲಿಲ್ಲ ತೆಂಗಿನಕಾಯಿ ಗಿಡನ. ಬೇಕಿದ್ದನ್ನೆಲ್ಲ ಟ್ರೀಟ್ ಮಾಡಿದ್ದೆ, ತೆಂಗಿನಕಾಯಿ ಗಿಡನ ಒಂದು ಟ್ರೀಟ್ ಮಾಡಿರಲಿಲ್ಲ. ಸೊ ಅದೊಂದು ಟ್ರೀಟ್ ಮಾಡಿ ಹಾಕಿದ ಮೇಲೆ ಯಾವ ಗಿಡನೂ ಹೋಗಿಲ್ಲ, ಚೆನ್ನಾಗಿ ಬರ್ತಿದೆ ನೋಡಿ. ಇದು ದೇಸಿ ಟಾಲ್ ವೆರೈಟಿ, ಅಂದರೆ ಇಲ್ಲಿ ನಾಟಿ ಬರುತ್ತಲ್ಲ ಎತ್ತರವಾಗಿರೋದು, ಅದು 36 ಅಡಿಗೆ ಬಂದಿದೆ. ಮತ್ತು ಇನ್ನೊಂದು ಏನಂದರೆ, ಆ ಕಡೆ ಪ್ಲಾಟ್ ಬಿ ಇದೆ ನಂದು, ಇನ್ನು ಇದು 1.25 ಎಕರೆ ಅಂತ ಹೇಳಿದೆ ಅಲ್ವ, ಅದು 1.25 ಎಕರೆ. ಅದು ಈ ವರ್ಷ ಸ್ಟಾರ್ಟ್ ಮಾಡಿದೆ. ಅಲ್ಲೂ ತೆಂಗಿನಕಾಯಿ ಮಾದರಿನೇ ಮಾಡಿದ್ದೀನಿ ನಾನು. ಒಂದಷ್ಟು ಹಣ್ಣುಗಳಿಗೆ ಜಾಗ ಬಿಟ್ಟುಬಿಟ್ಟು, ಹಣ್ಣುಗಳು ನೆಟ್ಟುಬಿಟ್ಟು, ಇನ್ನು ಮಿಕ್ಕಿದ್ದೆಲ್ಲ ತೆಂಗಿನಕಾಯಿ ಮಾದರಿನೇ ಮಾಡಿದ್ದೀನಿ, ಹಣ್ಣು ತರಕಾರಿ ಜಾಗ ಬಿಟ್ಟು. ಸೊ ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಸೊ ಈಗೇನಾಗಿದೆ ಅಂದರೆ, ಅಲ್ಲಿ ನಾನು ತೆಂಗಿನಕಾಯಿ ನೆಟ್ಟಿರೋದ್ರಲ್ಲಿ ಸೇಮ್ ಈ ಸತಿ ಹುಷಾರಾಗಿ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿ ನೆಟ್ಟಿರೋದು, ಒಂದು ಗಿಡನೂ ಏನೂ ಹಾಳಾಗಿಲ್ಲ, ಚೆನ್ನಾಗಿ ಬರ್ತಿದೆ. ಸೊ ಮಾಡೋರು ಈಗ ತುಂಬ ಜನ ನೆಡಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಏನೇ ಕಾರಣಕ್ಕೂ ಬೀಜಾಮೃತ ಮಿಸ್ ಮಾಡಬೇಡಿ. ನಾನು ಎಲ್ಲದಕ್ಕೂ ಮಾಡಿದ್ದೆ, ತೆಂಗಿನಕಾಯಿ ಗಿಡ ತಾನೇ, ಅದು ಹಾರ್ಡಿ ಪ್ಲ್ಯಾಂಟ್ ಅಂದ್ಬಿಟ್ಟು ಮಾಡಿರಲಿಲ್ಲ, ಏಟ್ ಹೊಡೋಯ್ತು ನನಗೆ. ಬಂದು ಒಂದು 15-3 ವಾರದಲ್ಲಿ ಹೋಗ್ಬಿಡೋದು. ಸೊ ಬೀಜಾಮೃತ ತುಂಬಾ ಮುಖ್ಯ. ಅದು ಬಿಟ್ಟರೆ ತೆಂಗಿನಕಾಯಿ ಗಿಡಕ್ಕಂತ ಸಪ್ರೇಟ್ ಏನು ಮಾಡಿಲ್ಲ, ಮಾಮೂಲಿ ಜೀವಾಮೃತ ಕೊಡ್ತೀನಲ್ಲ ಅದು. ಸೊ ಇದು ಪದರ ಒಂದು. ಇನ್ನು 2ನೇ ಪದರದ ಮಾತು ಬಂತು ಅಂದರೆ, ಹೇಳೋದೇನು ಜಾಸ್ತಿ ಇಲ್ಲ. 2ನೇ ಪದರ ನನ್ನ ಮಾಡಲಲ್ಲಿ ನಾನು ನಟ್ಮೆಗ್ ಅಂದರೆ ಜಾಯಿಕಾಯಿ ಅಂತ ಅಂದ್ಕೊಂಡಿದ್ದೀನಿ. ಜಾಯಿಕಾಯಿ ನೆಟ್ಟಿದ್ದೆ, ಬಟ್ ಈಗ ನೆರಳು ಬಂದಿದೆ. ಬಟ್ ಮೊದಲು ನೆರಳು ಇಲ್ಲದೆ ಇರೋ ಕಾರಣ ಜಾಯಿಕಾಯಿ ಎಲ್ಲ ಹೋಗ್ಬಿಡ್ತು. ಸೊ ನನ್ನ ಕಲಿಕೆ ಏನಂದರೆ, ಅಟ್ಲೀಸ್ಟ್ ಸ್ವಲ್ಪ ನೆರಳಾಗೋವಂಥ ಈ ಥರ ನೆರಳಿದ್ದರೆ ಬೇಕಾದಷ್ಟು. ಇದು ಜಾಸ್ತಿನೇ ಆಯಿತು ನೆರಳು, ಬಟ್ ಈ ಥರ ಇದ್ದಿದ್ರೆ ಬೇಕಾದಷ್ಟು. ಸೊ ನೋಡಿ, ಇಲ್ಲಿ ಜಾಯಿಕಾಯಿ ಬೇರೆ ಕಡ್ಡಿ ನಿಂತಿದೆ. ಅದಕ್ಕೆ ಏನು ಮಾಡ್ತೀನಿ, ಈ ವರ್ಷವೂ ಏನು ನೆಡಕ್ಕೆ ಹೋಗಲ್ಲ, ನೆಕ್ಸ್ಟ್ ವರ್ಷ ಅಂದರೆ 2 ವರ್ಷ ಆಗಿರುತ್ತೆ ಅಷ್ಟೊತ್ತಿಗೆ ನೆಡಕ್ಕೆ ಹೋಗ್ತೀನಿ, ನೆಡ್ತೀನಿ. ಈ ವರ್ಷನೂ ನೆಡ್ಬೋದು ನಾನು, ಯೋಚನೆ ಮಾಡಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ. ಸ್ವಲ್ಪ ಕೈದಾಯಿತು, ಫೋಕಸ್ ಇದೆಯಾ? ಸೊ ನೋಡೋಣ, ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಜಾಯಿಕಾಯಿ ನೆಡೋದ ಬೇಡ ಅಂತ. ಒಂದಷ್ಟು ಗಿಡಗಳು ಉಳ್ಕೊಂತು, ಬಟ್ ಮೋಸ್ಟ್ ಮೆಜಾರಿಟಿ ಹೋಗ್ಬಿಡ್ತು. ಇದು ಲೇಯರ್ 2 ಕತೆ. ಅಂದರೆ ಜಾಯಿಕಾಯಿ ನಂದು 4 ತೆಂಗಿನ ಮಧ್ಯ ಬರುತ್ತೆ. ನಾನು ಜಾಯಿಕಾಯಿ ಇದು ಸೀಡ್ಲಿಂಗ್ ಅಂದರೆ ಬೀಜದ ಗಿಡ ಮಾತ್ರ ನೆಟ್ಟಿದ್ದು, ನಾನು ಗ್ರಾಫ್ಟೆಡ್ ಏನು ನೆಡಕ್ಕೆ ಹೋಗಲಿಲ್ಲ. ನಾ ಕೇಳಿರೋ ಪ್ರಕಾರ ಇದು ಬೀಜದ ಗಿಡ ನೆಟ್ಟರೆ ಚೆನ್ನಾಗಿ ಬೆಳೆಯುತ್ತೆ, ಕಾಯಿಗಳು ಜಾಸ್ತಿ ಕೊಡುತ್ತೆ ಅಂತ. ಇನ್ನು ಬೀಜದ ಗಿಡದಲ್ಲಿ ಒಂದೇನೆಂದರೆ, ಹೆಣ್ಣು ಗಂಡು ಅಂತ ಬರುತ್ತೆ. ಒಂದು 5% ಗಂಡು ಗಿಡ ಬರ್ಬೋದು, ಅಂದರೆ 100 ಗಿಡ ನೆಟ್ಟರೆ 5 ಗಿಡ ಗಂಡು ಗಿಡ ಅಂತ ಬರುತ್ತೆ. ಬಟ್ ಅದು ಎಸೆನ್ಷಿಯಲ್ ಅಂತ ಹೇಳ್ತಾರೆ ಪಾಲಿನೇಷನ್ಗೆ. ಸೊ ಮತ್ತು ಎಷ್ಟೋ ಜನ ಏನು ಮಾಡ್ತಾರೆ, ಆ ಗಂಧದ ಗಿಡನೂ 1-2 ಇಟ್ಕೊಂಡು ಮಿಕ್ಕಿದ್ನೆಲ್ಲ ಕಡ್ದು ಅದನ್ನ ಗ್ರಾಫ್ಟ್ ಮಾಡ್ತಾರೆ ಹಣ್ಣಿನ ಗಿಡದಲ್ಲಿ. ಸೊ ಅದೆಲ್ಲ ಇದೆ, ಬಟ್ ಹೇಳೋ ಪ್ರಕಾರ ಎಲ್ಲರೂ ಇದೇ ಬೆಸ್ಟ್ ಅಂತ. ಯಾವುದು ಬೀಜದ ಗಿಡ. ಗ್ರಾಫ್ಟೆಡ್ ಬಡ್ಡೆಡು ಸಿಗುತ್ತೆ, ಬಟ್ ಅದರಲ್ಲಿ ಅಷ್ಟು ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಎಷ್ಟು ಮಟ್ಟಕ್ಕೆ ಸತ್ಯನೋ ಗೊತ್ತಿಲ್ಲ, ನಾನು ಅಷ್ಟು ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ ಇನ್ನು. ನಾನು ಮೋಸ್ಟ್ಲಿ ನಾಟಿ ಅಂದರೆ ಬೀಜದ ಗಿಡನೇ ವಾಪಸ್ ಹಾಕ್ತೀನಿ. ನಿಮಗೆ ಏನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತೀನಿ, ಮೋಸ್ಟ್ಲಿ ನೆಕ್ಸ್ಟ್ ವೀಡಿಯೋಸ್ಟೊತ್ತಿಗೆ ಡಿಸೈಡ್ ಮಾಡಿರ್ತೀನಿ. ಇನ್ನು 3ನೇ ಪದರ ಅಂತ ಅಂದ್ಕೊಂಡ್ರೆ, ಅಡಿಕೆ ನಂದು 9 ಅಡಿಗೆ ಒಂದು ಅಡಿಕೆ ನೆಟ್ಟಿದ್ದೀನಿ, ನೋಡ್ಬೋದು ನೀವು. ಚೆನ್ನಾಗಿ ಬರ್ತಿದೆ ಅಡಿಕೆ, ಹಸಿರಾಗಿದೆ ನೋಡಿ, ಚೆನ್ನಾಗಿ ಬರ್ತಿದೆ. ಅದು ಅಷ್ಟೇ ಎತ್ತರಾಗಿದೆ. ನಾನು ಅಡಿಕೆ ನೆಟ್ಟಾಗಿ ಎಷ್ಟಿತ್ತು ಅಂದರೆ ಅದೊಂದು ತೋರಿಸ್ತೀನಿ ರೀ, ಕಾಂಡ ಒಂದು ತೋರಿಸ್ತೀನಿ ನೋಡಿ. ಕಾಂಡ ಚೆನ್ನಾಗಿ ಬರ್ತಿದೆ. ನಾನು ಅಡಿಕೆ ನೆಟ್ಟಾಗ ಇಷ್ಟೇ ಇದ್ದಿದ್ದು. ಓಕೆ, ಈಗ 10 ತಿಂಗಳು ನೋಡಿ, ಇದು ನೋಡ್ಬೋದು, ಚೆನ್ನಾಗಿ ಬರ್ತಿದೆ. ಅಲ್ಲೊಂದು ಇಲ್ಲೊಂದು ಅಡಿಕೆನಲ್ಲಿ ಎಸ್ಪೆಷಲಿ ಅಡಿಕೆ ಎಲೆಗಳಿರುತ್ತಲ್ಲ, ಅಲ್ಲಿ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ತು ನನಗೆ. ಅದು ಎಲೆ ಚುಕ್ಕೆ ರೋಗನೇ ಅಂದ್ಕೊಳ್ತೀನಿ ನಾನು. ಎಲೆ ಚುಕ್ಕೆ ರೋಗ ನನಗೆ ಕಾಣಿಸ್ಕೊಳ್ತಿದೆ. ಅದು ನಾನು ಏನು ಮಾಡಿದ್ದೀನಿ ಅಂದರೆ, ನಮ್ಮ ಜೀವಾಮೃತ ಮತ್ತು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದ್ದೀನಿ. ಯಾಕಂದರೆ ಅದಾಗದು ಫಂಗಸ್ಸಿಂದ ಅಂತ ಕೇಳಿದ್ದೀನಿ. ಸೊ ಅದಕ್ಕೇ ಹುಳಿ ಮಜ್ಜಿಗೆ ಜೀವಾಮೃತ. ಇದು ನೋಡಿ, ಇಲ್ಲಿ ಕಾಣುತ್ತೆ. ಇದು ಅಷ್ಟು ಹೆಲ್ತಿಯಾಗಿ ಕಾಣಿಸ್ತಿಲ್ಲ ನೋಡಿ, ಏನೋ ಸುಟ್ಟಂಗಾಗಿದೆ. ಇದೇನು ಬಿಸಿಲಿಂದನ ಅಥವಾ ಎಲೆ ಚುಕ್ಕೆ ರೋಗನ ಗೊತ್ತಿಲ್ಲ ನನಗೆ. ಇದು ಅಷ್ಟು ಹೆಲ್ತಿಯಾಗಿ ಕಾಣಿಸ್ತಿಲ್ಲ ನನಗೆ. ತುಂಬ ಅಲ್ಲೊಂದು ಇಲ್ಲೊಂದು ಜಾಸ್ತಿ ಏನಾಗಿಲ್ಲ, ಬಟ್ ಆದರೂ ಪ್ರಿಕಾಷನರಿ ಮೆಷರ್ ಆಗಿ ನಾನು
ಹುಳಿ ಮಜ್ಜಿಗೆ ಜೀವಾಮೃತ ಸ್ಪ್ರೇ ಮಾಡಿಬಿಟ್ಟಿದ್ದೀನಿ. ಇದು ರೀಪ್ಲೇಸ್ ಮಾಡಿರೋ ಗಿಡ ಇದು, ಅಂದರೆ 10 ತಿಂಗಳಾಗಿಲ್ಲ ಇದಕ್ಕೆ. ಇದು ಸುಟ್ಟಿರೋದ ಅಥವಾ ಎಲೆ ಚುಕ್ಕೆ ರೋಗನ ಇದು ಗೊತ್ತಿಲ್ಲ ನನಗೆ, ಬಟ್ ಒಂದೊಂದು ಕಡೆ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂತು ನನಗೆ. ಬಟ್ ಹೆಂಗಿದ್ರು ನಾನು ತಿಂಗಳಿಗೆ ಒಂದ್ಸತಿ ಹುಳಿ ಮಜ್ಜಿಗೆ ಹೊಡಿಸ್ಬೇಕಿತ್ತು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀನಿ, ಈ ಬಾಳೆ ಪ್ರಾಬ್ಲಮ್ ನನಗೆ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೆಲ್ಲ ನೆಗ್ಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಒಂದ್ಸತಿ ಹೊಡಿಸ್ಬಿಟ್ಟೆ. ಲೇಯರ್ 3 ಇನ್ನೇನು ಹೇಳೋದೇನಿಲ್ಲ. ಆ ಕಡೆನೂ ಅಡಿಕೆ ನಡೆಸಿದ್ದೀನಿ, ನೋಡ್ಬೋದು. ಇದು ನೋಡಿ ಚೆನ್ನಾಗಿ ಬರ್ತಿದೆ. ಇನ್ನು ಇನ್ನೊಂದು ಲೇಯರ್ 3 ನಂದು ಏನು ಅಂದರೆ ಬಾಳೆ. ಇಲ್ಲಿ ನೋಡ್ಬೋದು ಎಲ್ಲ ಇದು ಬರ್ತಿದೆ. ಇನ್ನು ಮೂತೆ ಹೊಡೆದು ಗೊನೆ ಕಚ್ಚಿದೆ. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಹೋಯಿತು ಅಂದರೆ ಒಂದು ಹತ್ರನೇ ಕರ್ಕೊಂಡು ಹೋಗಲ್ಲ. ಇಲ್ಲಿಂದ ಕಾಣುತ್ತೆ ಗೊತ್ತಾಗ್ತಿಲ್ಲ, ಹತ್ರನೇ ಹೋಗಲ್ಲ. ಇಲ್ಲಿ ಕಾಡಾಗೋಗಿದೆ, ತೊಗರಿ ಬೆಳೆದು ಕಾಡಾಗೋಗಿದೆ. ಹಾಗೆ ನೋಡ್ಬೋದು. ಇಲ್ಲಿ 1 2 3 4 5 1 2 3 4 5 6 7 8 9 ಚಿಪ್ಪಿದೆ ಇಲ್ಲಿ. ಚೆನ್ನಾಗಿ ಬಂದಿರೋದಲ್ಲ, ಒಂದು 8 9 ಚಿಪ್ ಆಗಿ ಬಂದಿದೆ. ಆಯಿತಾ, ಎಷ್ಟು ಇದು ಬರುತ್ತೆ ಗೊತ್ತಿಲ್ಲ ನನಗೆ. ಸೊ ಇದು ಕಡಿಸ್ಬೇಕು. ಏನಂತಾರೆ ಅದಕ್ಕೆ, ಹೂ ಇದೆಯಲ್ಲ ಅದು ಕಡಿಸಿ ಅದಕ್ಕೆ ಜೀವಾಮೃತ ಕಟ್ಟಿಸ್ಬೇಕು. ಇದು ಬಂದಿದೆ ನೋಡಿ. ಇದು 1 2 3 4 5 6 7 8 9, ಇದು 9 ಚಿಪ್ಪು. ಸೊ ಹಿಂಗೆ ಬಂದಿದೆ. ವೆಯ್ಟ್ ಎಷ್ಟು ಬರುತ್ತೋ ಗೊತ್ತಿಲ್ಲ ನನಗೆ. ಇದು 1 2 3 4 5 6 ಇದು 9 10 ಹಾಗೆ. ಅದೇ ಇಲ್ಲಿ ನೋಡಿ, ಇಲ್ಲಿ ಇದು ಹೂ ಕಟ್ ಮಾಡಿ ಜೀವಾಮೃತ ಕಟ್ತಿದ್ದೀನಿ. ಜೀವಾಮೃತ ಅದನ್ನ ಬಂಚ್ ಫೀಡಿಂಗ್ ಅಂತಾರೆ. ಸೊ ಬಾಳೆನಲ್ಲಿ ನನಗೆ ತೊಂದರೆ ಚೆನ್ನಾಗಾಯಿತು. ಇದು ಆಗಿದೆ ನೋಡಿ. ಸೊ ತುಂಬಾ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನು ಹಿಂದಿನ ವೀಡಿಯೋ ನೋಡಿದ್ರೆ ತುಂಬಾ ಮಾತಾಡಿದ್ದೀನಿ ಬಾಳೆ ಏನೇನು ತೊಂದರೆ ಆಯಿತು ಅಂತ. ಬೇಸಿಕಲಿ ಇದು ಕಂದು ನೆಟ್ಟಿದ್ದು ನಾನು, ಏಲಕ್ಕಿ ಕಂದು ಒಂದು 850 ಕಂದು. ಅದರಲ್ಲಿ 830 ಮೊಳಕೆ ಬಂದಿತ್ತು, ಮಿಕ್ಕಿದ ಮೊಳಕೆ ಬಂದಿರಲಿಲ್ಲ. ಇನ್ನು 30 ಮೊಳಕೆ ಬರಲಿಲ್ಲ. ಅದಕ್ಕೆ ಟಿಶ್ಯೂ ಕಲ್ಚರ್ದು G9 ನಂಜನಗೂಡು ರಸಬಾಳೆ ಅದು ಇದು ಮದರಂಗ ಅದು ನೆಡ್ಸಿದ್ದೀನಿ ನಾನು. ಸೊ ಇದರಲ್ಲಿ ಏನೇನು ತೊಂದರೆ ಆಯಿತು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ನನಗೆ ಸ್ಪೈರಲಿಂಗ್ ವೈಟ್ ಫ್ಲೈ, ಅದು ತೆಂಗಿನಕಾಯಲ್ಲಿ ತೋರಿಸಿದ್ನಲ್ಲ, ಅದು ಬಂದು ಹೊಡ್ತಿತ್ತು. ಅದನ್ನ ಈಸಿಯಾಗಿ ಕಂಟ್ರೋಲ್ ಮಾಡಿದೆ. ನೆಕ್ಸ್ಟು ಎಲೆ ತಿನ್ನೋದು ಕ್ಯಾಟರ್ ಪಿಲ್ಲರ್ಸ್ ಬಂದಿತ್ತು, ಅದನ್ನೂ ಈಸಿಯಾಗಿ ಕಂಟ್ರೋಲ್ ಮಾಡಿದೆ. ಇದು ಸ್ಪೈರಲಿಂಗ್ ವೈಟ್ ಫ್ಲೈಗೆ ನೀಮಾಸ್ತ್ರ ಹೊಡೆದೆ, ಎಲೆ ತಿನ್ನೋ ಇದಕ್ಕೆ ಬ್ರಹ್ಮಾಸ್ತ್ರ ಹೊಡೆದೆ, ನೀಟಾಗಿ ಕಂಟ್ರೋಲ್ ಆಗೋಯಿತು. ನನಗೆ ತುಂಬ ಏಟು ತಿಂತಿರೋದು ಏನಂದರೆ ಈ ಸಿಗೋಟ ರೋಗ. ನೋಡ್ಬೋದು, ಸಿಗೋಟ ರೋಗ ತುಂಬಾ ಇದಾಯಿತು. ಪಾಪ ನಾನು ಇದು ಮೈಸೂರಿಂದ ಇಲ್ಲಿಗೆ ಬರುವಾಗ ನೋಡ್ಕೊಂಬರ್ತೀನಲ್ಲ, ಎಲ್ಲ ತೋಟದಲ್ಲೂ ಇದಾಗ್ತಿದೆ ಸಿಗೋಟಕ. ಒಂದು ತೋಟ ಅನ್ನೋದಿಲ್ಲ. ನಾನು ಅಂದ್ಕೊಳ್ತಿದ್ದೆ ಏನು ಇವ್ರ ತೋಟ ತುಂಬಾ ಚೆನ್ನಾಗಿದೆಪ್ಪ ಅಂತ ಅಂದ್ಕೊಳ್ತಿದ್ದೆ ಎಷ್ಟೋ ಕಡೆ ಬರುವಾಗ ಆನ್ ದ ವೇ. ಪಾಪ ನನ್ನ ಕಣ್ಣೆ ಬೀಳ್ತಾ ಏನೋ ಎಲ್ಲರ ತೋಟನೂ ನನಗೆ ಸಿಗೋಟಕ್ಕೆ ತುತ್ತಾಗ್ತಿದೆ. ಇದು ಸಿಗೋಟಕ ಫಂಗಸ್ ಆದ್ದರಿಂದ ನಾನು ನೀರು ಕಂಟ್ರೋಲ್ ಮಾಡಿದ್ದೀನಿ. ಏನು ನೋಡಿದ್ರೆ ನೀವು ಒಂದು ಪೈಪು ಟ್ರೆಂಚಲ್ಲಿ ಬರುತ್ತೆ, ಅಲ್ಲಿ ಬಂದಿಲ್ಲ. ನೀರು ಕಂಟ್ರೋಲ್ ಚೆನ್ನಾಗಿ ಮಾಡಿದ್ದೀನಿ. ಎಷ್ಟೇ ಸಮ್ಮರ್ ಇದ್ರೂ ಅದಕ್ಕೇನು ನೀರು ಜಾಸ್ತಿ ಕೊಡೋದು ಅದೆಲ್ಲ ಮಾಡಿಲ್ಲ. ಇದು ಮೋಸ್ಟ್ಲಿ ಗಾಳಿಯಿಂದ ಬಂದಿರೋದು. ನನ್ನ ಹಳೆ ತೋಟದಲ್ಲಿ ಅದೇ 1 ಕಾಲು ಎಕರೆ ಈಗ ನಾವು ವಾಪಸ್ ನಡೆಸ್ತೇನೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹಳೆ ಬಾಳೆ ಇತ್ತು. ಹಿಂದಿನ ಓನರ್ ಅವರು ಇದು ಮಾಡಿದರು, ಯಾವುದು ಕೆಮಿಕಲಲ್ಲಿ ಬಾಳೆ ಬೆಳೆದಿದ್ರು. ಅಲ್ಲಿ ಸಿಗೋಟಕ ತುಂಬಾ ಇತ್ತು, ಅದು ಇಲ್ಲಿಗೆ ಬಂದಿರೋದು. ಬಟ್ ನಾನು ಹುಳಿ ಮಜ್ಜಿಗೆ ಹೊಡೆಸ್ತಿದ್ದೆ. ಏನಕ್ಕೆ ಬಂತು ಅಂದರೆ ನನಗೆ ಇನ್ನೂ ಖಾತ್ರಿಯಾಗಿ ಗೊತ್ತಿಲ್ಲ. ನನ್ನ ಹೈಪೋಥಸಿಸ್ ಇದೆ. ಅಂದರೆ ನನ್ನ ಗೆಸ್ ಏನು ಅಂದರೆ, ನನಗೆ ಇದು ಅಕ್ಷಯ ಕಲ್ಪದಲ್ಲಿ ನಾನು ಮೊಸರು ತರಿಸ್ತಿದ್ದೆ, ಆಯಿತಾ. ಅದ್ರಲ್ಲಿ ನಾನು ಓದಿರೋ ಪ್ರಕಾರ ಈ ಡೈರಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಹುಳಿ ಬರದೇ ಇರೋಕ್ಕೋಸ್ಕರ ಈ ಬ್ಯಾಕ್ಟೀರಿಯಾಗಳು ಅದನ್ನ ಇನ್ಹಿಬಿಟ್ ಮಾಡೋಕ್ಕೆ, ಅಂದರೆ ಅದನ್ನು ಜಾಸ್ತಿ ಬೆಳೆಯೋಕ್ಕೆ ಬಿಡಲ್ವಂತೆ. ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಬೆಳೆಯೋಕ್ಕೆ ಬಿಡಲ್ಲ, ಅದೇನೋ ಹಾಕಿರ್ತಾರಂತೆ. ಅದಕ್ಕೆ ನಾವು ಪ್ಯಾಕೆಟಿಂದ ಮೊಸರು ತಂತು ಅಂದರೆ, ನಂದಿನಿ ಆಗಿರ್ಬೋದು ಅಥವಾ ನೀವು ಯಾವುದೇ ಪ್ಯಾಕೆಟ್ ತಂದ್ರೂ ಬೇಗ ಹುಳಿ ಆಗೋಲ್ಲ. 5-6 ದಿನ ಫ್ರಿಜ್ಜಲ್ಲಿ ಇಟ್ಟರಂತೂ 5-6 7 10 ದಿನ ಅಂದರೂ ಹುಳಿ ಆಗೋಲ್ಲ.
ಇದು ನಾರ್ಮಲ್ ಹೊರಗಡೆ ಇಟ್ಟರು ಒಂದು 3-4 ದಿನ 5 ದಿನ ಹುಳಿನೇ ಆಗಲ್ಲ. ನಮಗೆ ಬೇಕಾಗಿರೋದಿಲ್ಲ ಏನಂದರೆ ಇದು ಲ್ಯಾಕ್ಟೋಬ್ಯಾಸಿಲಸ್ಸು ಏನೋ ಬ್ಯಾಕ್ಟೀರಿಯಾ ಹೇಳ್ತಾರೆ, ಇದು ಆ ಬ್ಯಾಕ್ಟೀರಿಯಾನೇ ನಿಮಗೆ ಈ ಶಿಲೀಂಧ್ರನ ಸಾಯಿಸೋದು. ಸೊ ಅದಕ್ಕೆ ಚೆನ್ನಾಗಿರೋದು ಬೇಕು. ನಾನು ಅಕ್ಷಯ ಕಲ್ಪದಲ್ಲಿ ಬರೀ A2 ಮಿಲ್ಕ್ ಅಂದ್ಬಿಟ್ಟು, ಅಂದರೆ ದೇಸಿ ಹಾಲಿನ ಮೊಸರು ಇದೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಅಕ್ಷಯ ಕಲ್ಪ ತರ್ತಿದ್ದೆ, ಮಜ್ಜಿಗೆ ಮಾಡ್ತಿದ್ದೆ, ಇಡ್ತಿದ್ದೆ. 10 ದಿನ ಆದರೂ ಹುಳಿ ಆಗ್ತಿರಲಿಲ್ಲ. 10 ದಿನ ಹಿಡಿಸ್ತಿತ್ತು ನನಗೆ ಚೆನ್ನಾಗಿ ಹುಳಿ ಆಗೋಕ್ಕೆ. ಆಗ ಯಾಕೋ ಡೌಟ್ ಇತ್ತು. ಸರಿ, ನನಗೆ ಏನಕ್ಕೆ ಅಂತ ಗೊತ್ತಾಗ್ತಿರಲಿಲ್ಲ. ಸರಿ, ಇದು ಅಕ್ಷಯ ಕಲ್ಪದ ಬೇಡ, ಏನಾದರೂ ಮಾಡಿ ನಾಟಿ ಹಸುದ ಹಾಲೇ ತೊಗೊಳ್ಳೋಣ ಅಂದ್ಬಿಟ್ಟು ಹುಡುಕಿ ಕೊನೆಗೆ ಒಬ್ಬರ ಹತ್ರ ಮೈಸೂರಲ್ಲೇ ನಾಟಿ ಹಸು ಹಾಲು ಸಿಕ್ತು, ಅದು ತೊಗೊಂಡೆ. ಅಲ್ಲೇ ಹೆಪ್ಪ ಅವ್ರು ಕೊಟ್ಟರು ಮೊಸರದು, ಅದು ಮನೇಲಿ ಮಾಡಿದ್ವಿ. 2-3 ದಿನ ಆದ ತಕ್ಷಣ ನಮ್ಮಮ್ಮ ಚೆನ್ನಾಗಿಲ್ಲ ಕಣೋ, ಈ ಹಾಲು ಮೊಸರು ಚೆನ್ನಾಗಿಲ್ಲ ಅಂದರು. ಏನಕ್ಕಮ್ಮ ಹಂಗೆ ಅಂತೀಯ ಅಂದರೆ ಅವ್ರು ಹೇಳಿದ್ರು ಏನಂದರೆ 2-3 ದಿನದಲ್ಲೇ ಹುಳಿ ಆಗ್ತಿದೆ, ನೀವು ಮೊದಲು ತರ್ತಿದ್ದು ನಂದಿನಿದೆಲ್ಲ ಹುಳಿನೇ ಆಗಲ್ಲ ಅಂತ. ನಂಗೆ ಆಗ ಒಂಥರ ಏನು ಬಲ್ಬ್ ಹೊಳೆಯೋದು ಅಂತಾರಲ್ಲ, ಹಾಗಾಯಿತು. ಕರೆಕ್ಟ್ ಅಲ್ವಾ, ಇದು 2-3 ದಿನಕ್ಕೆ ಹುಳಿ ಆಗ್ತಿದೆ, ಈ ಪ್ಯಾಕೆಟ್ದು ಹುಳಿನೇ ಆಗ್ತಿಲ್ವಲ್ಲ. ಹುಳಿ ಆಗೋದು ಏನಕ್ಕೆ ಅಂದರೆ ಈ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಏನಂತಾರೆ ಲ್ಯಾಕ್ಟೋಬ್ಯಾಸಿಲಸ್ ಏನೋ ಅಂತಾರೆ, ಆ ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ತಿರೋದ್ರಿಂದ ಹುಳಿ ಆಗ್ತಿದೆ. ಸೊ ನಮಗೆ ಬೇಕಾಗಿರೋದೇ ಅದು, ಅದಾಗಲಿಲ್ಲ ಅಂದರೆ ಏನು ಪ್ರಯೋಜನ. ಅದರಿಂದ ಮೋಸ್ಟ್ಲಿ ಸಿಗೋಟಾಗ ಕಂಟ್ರೋಲ್ ಆಗ್ತಿರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಹರಡಿದ್ದೆ ಅದರಿಂದ ಅಂತ ಅಂದ್ಕೊಳ್ತಿದ್ದೀನಿ ನಾನು, ನನ್ನ ಗೆಸ್. ಸೊ ಈಗಂತೂ 2 ಸತಿ ಆಗಿದೆ. ಇದು ನಾಟಿ ಹಸುದು ಹಾಲು ತೊಗೊಂಡು ನಾವೇ ಹೆಪ್ಪು ಹಾಕಿ ಸ್ಪ್ರೇ ಮಾಡಿದ್ದು 2 ಸತಿ ಆಗಿದೆ. ನನ್ನ ಪ್ರಕಾರ ಕಂಟ್ರೋಲ್ ಆಗಿದೆ. ಈಗ ಸಿಗೋಟಕ ಅಷ್ಟೇನು ಕಾಣಿಸ್ತಿಲ್ಲ, ಕಂಟ್ರೋಲ್ ಆಗಿದೆ ಅಂದ್ಕೊಳ್ತೀನಿ ನಾನು. ನೋಡ್ಬೋದು ನೀವು, ನಿಮ್ಮ ಕಣ್ಣಿಗೆ ಗೊತ್ತಾದರೆ ಹೇಳಿ. ಬಟ್ ಅದು ಇಳುವರಿ ಮೇಲೆ ಎಷ್ಟು ಇದಾಗುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ನಿಮ್ಗೆ ಇರೋದ್ರಲ್ಲಿ ಪರವಾಗಿಲ್ಲ, ಎಲ್ಲ ಇದೇನು 10 ಅಡಿ ಮೇಲೆ ಆಗಿದೆ ಅಲ್ವಾ ಗಿಡಗಳು. ಬಟ್ ನಂದು ಆ ಕಡೆ ಜಮೀನಿನಲ್ಲಿ ನಿಮಗೆ ಒಂದು ಸತಿ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಬೇಕು. ಸೊ ಆ ಕಡೆ ಜಮೀನಿನಲ್ಲಿ ಇಷ್ಟು ಎತ್ತರ ಬಂದಿಲ್ಲ, ತುಂಬಾ ಅನ್ಹೆಲ್ತಿ ಥರ ಇದೆ, ಅಂದರೆ ವೀಕ್ ಇದು ಗಿಡಗಳು. ಸೊ ಈಗ ನಾನೇನು ಅಂದ್ಕೊಂಡಿದ್ದೀನಿ, ಈಗ ಹಬ್ಬದ ಸೀಸನ್ ಅಲ್ವಾ, ಯಾವುದು ವರಮಹಾಲಕ್ಷ್ಮಿ ಬಂತು, ದಸರಾ ಬಂತು, ದೀಪಾವಳಿ ಬಂತು, ರೇಟ್ ಚೆನ್ನಾಗಿರುತ್ತೆ ಈ ಲೆಕ್ಕಿಗೆ. ಮತ್ತು ನಾನು ನೋಡ್ಕೊಂಬಂದಿರೋಂಗೆ ಎಲ್ಲ ಕಡೆ ನಮ್ಮ ಕಡೆ ಅಂತೂ ಸಿಗೋಟಕ ಬಂದುಬಿಟ್ಟಿದೆ. ಸೊ ರೇಟ್ ಚೆನ್ನಾಗಿರುತ್ತೆ. ಸೊ ಹಬ್ಬದ ಸೀಸನಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು, ಅದಾದಮೇಲೆ ಇನ್ನು ಒಂದಷ್ಟು ಆಪ್ಷನ್ಸ್ ಇದೆ ನನಗೆ. ಈ ಸಿಗೋಟಕ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ರಿಸ್ಕ್ ಇಟ್. ಅಂದರೆ ಆ ಕಡೆ ನಾನು ಬಾಳೆ ನಡೆಸಿಲ್ಲ, 1.25 ಎಕರೆ ಪ್ಲಾಟ್ ಇದೆಯಲ್ಲ, ಅಲ್ಲಿ ಬಾಳೆ ನಡೆಸಿಲ್ಲ. ಏನಕ್ಕಂದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬಂದರೆ ಕಷ್ಟ ಅಂದ್ಬಿಟ್ಟು. ಸೊ ನನ್ನ ಹತ್ರ ಒಂದಷ್ಟು ಆಪ್ಷನ್ಸ್ಗಳಿದೆ. ನಾನು ಯೋಚನೆ ಮಾಡ್ತಿರೋದು ಆಪ್ಷನ್ಸ್ ಏನಂದರೆ, ಒಂದು ಈ ಹಬ್ಬದ ಸೀಸನಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಂದು, ದಸರಾ ತನಕ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು, ಅಥವಾ ದೀಪಾವಳಿ ತನಕ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ನೀಟಾಗಿ ಎಲ್ಲ ಕಡಿಸ್ಬೇಡ ಅಂತ. ಚೆನ್ನಾಗಿ ಕಡಿಸ್ಬಿಟ್ಟು, ಅಂದರೆ ಫುಲ್ ತೆಗೆಸ್ಬಿಡ್ತೀನಿ ಎಲ್ಲದನ್ನು. ಗೆಡ್ಡೆ ಅಲ್ಲೇ ಇರುತ್ತೆ ಭೂಮಿನಲ್ಲಿ. ನೀಟಾಗಿ ಕಡಿಸ್ಬಿಟ್ಟು ಇದನ್ನೆಲ್ಲ ಎಲೆನೆಲ್ಲ ಹೊರಗಡೆ ಹಾಕಿ ಸುಡಿಸ್ಬಿಡ್ತೀನಿ ಏನೋ ಮಾಡ್ತೀನಿ. ಆಮೇಲೆ ಆ ಕಡೆಗೆ ಟಿಶ್ಯೂ ಕಲ್ಚರ್ ಬಾಳೆ ತೊಗೊಂಬಂದು, ನಮ್ಮ ಮೈಸೂರಲ್ಲೇ ಮೈಸೂರು ಆರ್ಗ್ಯಾನಿಕ್ಸ್ ಅಂತ ಇದೆ, ಅವ್ರ ಹತ್ರ ಟಿಶ್ಯೂ ಕಲ್ಚರ್ ಬಾಳೆ ತೊಗೊಂಬಂದು ಹಾಕ್ಸೋದು. ಅದೊಂದು ನಂದು ಆಪ್ಷನ್ ಇದೆ. ಸೊ ಏನಂದರೆ ಫಸ್ಟ್ ಆಪ್ಷನ್ ಏನಂದರೆ, ಇಲ್ಲಿ ಎಲ್ಲ ಕಡಿಸ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೊಳಕೆ ಬರುತ್ತಲ್ಲ, ಅದು ಹೋಪ್ಫುಲಿ ರೋಗ ಇರಲ್ಲ ಅಂದ್ಕೊಂಡಿದ್ದೀನಿ. ಮತ್ತು ಆ ಕಡೆ ಟಿಶ್ಯೂ ಕಲ್ಚರ್. ಸೊ ಬೇಸಿಕಲಿ ಯಾವ ಎಲೆನೂ ಹಳೆ ಎಳೆ ಇರ್ಕೂಡ್ದು, ಹಳೆ ಎಲೆಲ್ಲ ಹೊರಗಡೆ ಹಾಕಿಸ್ಬಿಡ್ತೀನಿ. ಸೊ ಅದು ಒಂದು ಆಪ್ಷನ್. ಎರಡನೇ ಆಪ್ಷನ್ ಏನಂದರೆ, ಇಲ್ಲೇ ಚೆನ್ನಾಗಿ ಬಂದಿರುತ್ತಲ್ಲ ಗಿಡಗಳು, ಫಾರ್ ಎಕ್ಸಾಂಪಲ್ ಎಲ್ಲ 10 ಚಿಪ್ಪು 9 ಚಿಪ್ಪು ಹಂಗೆಲ್ಲ ಬಂದಿದೆಯಾ, ಬೊಡ್ಡೆ ಚೆನ್ನಾಗಿರೋದು, ಅದರ ಮರಿಗಳ ಕಂದೇನೆ ಕತ್ತಿ ಕನ್ನ ಇದು ಮಾಡಿಕೊಂಡು ಅದನ್ನೇ ಆ ಕಡೆನೂ ನಡೆಸೋದು. ಸೊ ಸೆಕೆಂಡ್ ಆಪ್ಷನ್ ನನಗೇನಂದರೆ, ಎಗೈನ್ ಎಲ್ಲ ಕಡಿಸ್ಬಿಟ್ಟು ಈ ಕಡೆ ಮರಿಗಳು ಸಿಗುತ್ತಲ್ಲ, ಚೆನ್ನಾಗಿರೋ ಮರಿಗಳನ್ನ ಆ ಕಡೆ ನಡೆಸ್ಬೋದು. ಅದು ನಂದು ಸೆಕೆಂಡ್ ಆಪ್ಷನ್ ಇದೆ. ಥರ್ಡ್ ಆಪ್ಷನ್ ಏನಂದರೆ, ಫುಲ್ ಒಗ್ಸ್ಬಿಟ್ಟು, ಹೆಂಗೆ ತೆಗಿತಾರೋ ಗೊತ್ತಿಲ್ಲ, ಲೇಬರ್ ಹತ್ರ ಎಲ್ಲ ಫುಲ್ ಗೆಡ್ಡೆನೆಲ್ಲ ತೆಗೆಸಿಸ್ಬಿಟ್ಟಿದ್ದು ಹೊಸದಾಗಿ ನೀಟಾಗಿ ಟಿಶ್ಯೂ ಕಲ್ಚರ್ದೇ ಹಾಕಿಸ್ಬೇಡವಾ ಅಂತ. ಯಾಕಂದರೆ ಆ ಕಡೆ ಚೆನ್ನಾಗಿ ಬಂದಿಲ್ಲ, ಏನೋ ತುಂಬ ವೀಕ್ ಆಗಿದೆ ಬಾಳೆ. ನಾನು ಇಷ್ಟು ಜೀವಾಮೃತ ಕೊಟ್ಟು ಸ್ಪ್ರೇ ಮಾಡಿ ಎಲ್ಲ ಆದ್ರೂ ಇಷ್ಟು ಬಂದಿಲ್ಲ. ಅಂದರೆ ಭೂಮಿನೂ ಟೈಮ್ ಹಿಡಿಸುತ್ತೆ ಅಂತ ಇಟ್ಕೊಳ್ಳಿ, ನಾವು ಅಂದ್ಕೊಂಡಂಗೆ ಟಕ್ಕಂತ ಎಲ್ಲ ಕನ್ವರ್ಟ್ ಆಗೋದು ಟೈಮ್ ಹಿಡಿಸುತ್ತೆ. ಬಟ್ ಆದ್ರೂ ರಿಸ್ಕ್ ಬೇಡ ಬಾಳೆ ಅಂತ, ಏನಕ್ಕಂದರೆ ಸಿಗೋಟಕ ಎಲ್ಲ ಬಂದು ಇದಾಗಿದೆ. ಸೊ ಅದು 3 ಆಪ್ಷನ್. ಅಂದರೆ ಫಸ್ಟ್ ಆಪ್ಷನ್ ಏನಂದರೆ, ಈ ಕಡೆ ಕಂದು, ಆ ಕಡೆ ಟಿಶ್ಯೂ ಕಲ್ಚರ್ ಬಾಳೆ. ಬಟ್ ಏನಂದರೆ ನೀಟಾಗಿ ಕಡ್ದುಬಿಟ್ಟು ಎಲ್ಲದನ್ನೂ ಹೊಸದಾಗಿ ಗಿಡಗಳು ಮರಿಗಳು ಬರುತ್ತಲ್ಲ ಅದನ್ನ ಮಾತ್ರ ಬಿಟ್ಕೊಳ್ಳೋದು, ಈ ಕಡ್ದಿರೋದನ್ನೆಲ್ಲ ಹೊರಗಡೆ ಹಾಕೋದು. ಎರಡನೇ ಆಪ್ಷನ್ ಏನಂದರೆ, ಇಲ್ಲಿನ ಮರಿಗಳನ್ನೇ ಅಲ್ಲೂ ಹಾಕ್ಕೊಳ್ಳೋದು, ಬಟ್ ನೀಟಾಗಿ ಕಡ್ದು ಬಿಡೋದು, ಎಲ್ಲ ಒಟ್ಟಿಗೆ ಬರಲಿ ಅಂತ. ಮೂರನೇ ಆಪ್ಷನ್ ನನಗಿರೋದೇನೆಂದರೆ, ಎಲ್ಲದನ್ನೂ ತೆಗೆಸ್ಬಿಟ್ಟು ಟಿಶ್ಯೂ ಕಲ್ಚರ್ ಹಾಕೋದು.
ಸೊ ನಿಮ್ಗೇನಿದೆ ಒಪಿನಿಯನ್ ಹೇಳಿ. ನನಗೆ ಒಂದು ಹೆದರಿಕೆ ಏನು ಅಂದರೆ ಇದೆಲ್ಲ ಕಡ್ದುಬಿಟ್ಟು ನನಗೆ ಐಡಿಯಲಿ ಏನು ಅಂದರೆ ಇದನ್ನೆಲ್ಲ ಕಡ್ದುಬಿಟ್ಟು ಇಲ್ಲೇ ಹಾಕ್ಬಿಡೋಣ, ಟ್ರೆಂಚಿಗೆ ಹಾಕ್ಬಿಡೋಣ ಅಂತ, ನೀಟಾಗಿ ಹ್ಯೂಮಸ್ ಹಾಕ್ಕೊಳುತ್ತೆ ಅಂತ. ಬಟ್ ಒಂದು ಹೆದರಿಕೆ ಏನಂದರೆ ಆ ಫಂಗಸ್ ಅಲ್ಲೇ ಬ್ರೂ ಆಗಿ, ಅಂದರೆ ಅಲ್ಲೇ ಕೂತ್ಕೊಂಡು ನೆಕ್ಸ್ಟ್ ನಮ್ಮ ಗಿಡಗಳು, ಹೊಸ ಗಿಡಗಳು ಬರುತ್ತಲ್ಲ, ಮರಿಗಳು ಬರುತ್ತೆ, ಅಥವಾ ಆ ಕಡೆ ಟಿಶ್ಯೂ ಕಲ್ಚರ್ ನಾನು ಹಾಕಿದಾಗ ಅದ್ರ ಮೇಲೆ ಹಬ್ಬಿಟ್ರೆ ವಾಪಸ್ಸು ಅಂತ ನನಗೆ ಹೆದರಿಕೆ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಅಂದರೆ ಬಂದು ನಾನು ಕಂಟ್ರೋಲ್ ಮಾಡೋಕ್ಕೆ ಒದ್ದಾಡೋಕ್ಕಿಂತ ಬರ್ದೇ ಇರಂಗೆ ನೋಡ್ಕೊಳ್ಳೋದು ಒಳ್ಳೆಯದು. ಸೊ ಅದೊಂದು ಹೆದರಿಕೆ ಇದೆ. ಬಟ್ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಇದೊಂದು ಇನ್ನೂ ತಿಳಿದವ್ರು ಯಾರಾದರೂ ಇದ್ದರೆ ನನಗೆ ಗೈಡೆನ್ಸ್ ಕೊಡಿ, ಹೇಳಿ ಏನು ಮಾಡ್ಬೋದು ಅಂತ. ಸೊ ಇಷ್ಟು ಬಾಳೆದೇ ಪುರಾಣ ಆಗೋಯ್ತು. ನಾನು ಜಾಸ್ತಿ ಎಫರ್ಟ್ ಸ್ಪೆಂಡ್ ಮಾಡಿರೋದು ಬಾಳೆಗೇನೆ. ಆಲ್ಮೋಸ್ಟ್ 10 ದಿನಕ್ಕೆ ಒಂದು ಸತಿ ನಾನು ಹುಳಿ ಮಜ್ಜಿಗೆ ಜೀವಾಮೃತ ಸ್ಪ್ರೇ ಮಾಡ್ತಿದ್ದೀನಿ. ಅಷ್ಟು ಶ್ರಮಪಟ್ಟು ನೋಡೋಣ ಎಷ್ಟು ಫಲ ಬರುತ್ತೆ ಅಂತ. 8-9 ಚಿಪ್ಪಿಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ ನನಗೆ ವೆಯ್ಟು. ಈ ಕಡೆ ಎಲ್ಲ ನೋಡಿ ಹೈಟ್ ಚೆನ್ನಾಗಿದೆ. ಬಟ್ ಎನಿವೆ ಬಾಳೆ ನನಗಂತೂ ಅಷ್ಟು ಈಸಿ ಅನ್ನಿಸ್ಲಿಲ್ಲ ಬೆಳೆಯೋದು. ಮೋಸ್ಟ್ಲಿ ನನ್ನದೇ ತಪ್ಪಿರ್ಬೋದೇನೋ. ಅಲ್ಲಿ ಆ ಕಡೆ ಬಿಟ್ಕೊಡ್ದಿತ್ತು, ಸಿಗೋಟಕ ಬಂದ ತಕ್ಷಣ ಆ ಕಡೆ ನಾನು ತೆಗೆಸ್ಬಿಡ್ಬೇಕಿತ್ತು. ಅಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಏನೋ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ 4ನೇ ಪದರ ಅಂದರೆ ಏಲಕ್ಕಿ ಕಾಫಿ ಅಥವಾ ಕೊಕ್ಕೋ ಅಥವಾ ಏಲಕ್ಕಿ, 2 ಅಡಿಕೆಗಳ ಮಧ್ಯೆ ಕಾಫಿ ಅಥವಾ ಕೊಕ್ಕೋ ಅಥವಾ ಏಲಕ್ಕಿ ಹಾಕಬೇಕು. ಎಲ್ಲದಕ್ಕೂ ನೆರಳಾದ್ರಿಂದ ಈಗ ಸದ್ಯಕ್ಕೆ ತೊಗರಿ ಹಾಕಿದ್ದೀನಿ. ತೊಗರಿ ನೋಡ್ಬೋದು ಮರ ಆಗೋಗಿದೆ ಎಲ್ಲ. ಇದೇನೋ ಚಾಟ್ನಿ ಮಾಡಬೇಕಿತ್ತಂತೆ. ಏನೋ ನಮ್ಮಲ್ಲಿ ಕಾಮೆಂಟ್ ಮಾಡಿದ್ರು ಒಬ್ಬರು, ವಿನಯ್ ಅಂತ. ಅವರು SPNF ಕರ್ನಾಟಕದಲ್ಲಿ ವಾಲಂಟಿಯರ್, ತುಂಬಾ ಆ್ಯಕ್ಟಿವ್ ಇದ್ದಾರೆ. ಅವರು ನೀವು ಚಾಟ್ನಿ ಮಾಡಬೇಕಂತ ಹೇಳಿದ್ರು. ಬಟ್ ಏನಂದರೆ ಅದನ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ, ಚಾಟ್ನಿ ಯಾವಾಗ ಮಾಡ್ತಾರೆ ಅಂದರೆ ಇನ್ನೂ ಚಿಕ್ಕ ಗಿಡ ಇದ್ದಾಗ ಮಾಡ್ತಾರೆ. ಅಂದರೆ ತಲೆ ಇದು ಮಾಡ್ತಾರೆ, ಸೊ ದಟ್ ಬ್ರಾಂಚಸ್ ಜಾಸ್ತಿ ಆಗಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ. ನಂದೆಲ್ಲ ಇಷ್ಟೇ ಥರ ಇದೆ, ಏನು ಚಾಟ್ನಿ ಮಾಡಲಿಕ್ಕೆ ಕೂತ್ಕೊಂಡು ನನಗೆ. ಸೊ ಅದೇನು ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಹೈಟ್ ಚೆನ್ನಾಗಿ ಬಂದಿದೆ. ಇದೆಲ್ಲ ನೋಡಿ ಇನ್ನು ಬಂದಿದೆ. ಅಲ್ಲಿ ನೋಡಿ, ಅಲ್ಲಿ ಇನ್ನೂ ಹೈಟ್ ಆಗೋಗಿದೆ. ಇಲ್ಲಿ ಆಲ್ಮೋಸ್ಟ್ 10 ಅಡಿ ಆಗೋಗಿದೆ. ಒಳ್ಳೆ ಮರ ಆಗೋಗಿದೆ ತೊಗರಿ. ಸೊ ತೊಗರಿ ನಾನು ಆಫ್ ಸೀಸನ್ ಹಾಕಿದ್ದು ಹೋದ ವರ್ಷ. ಈ ಸತಿ ಹೋಪ್ಫುಲಿ ಸ್ವಲ್ಪ ಇಳುವರಿ ಬಂದರೆ ಚೆನ್ನಾಗಿರುತ್ತೆ. ನೋಡೋಣ ಏನು ಬರುತ್ತೋ ಏನು ಬಿಡುತ್ತೋ ಅಂತ. ಇಲ್ಲಿ ನೋಡಿ ಇದು 10 ಅಡಿ ಆಗಿದೆ. ಇದು 10 ಅಡಿನ 8 ಅಡಿ ಅಂತೂ ಗ್ಯಾರಂಟಿ ಇದೆ ನೋಡಿ. ಮತ್ತು ಅದ್ರ ಕೆಳಗಡೆ ನೋಡಿ ಏನಿದು ಎಲೆಗಳು ಬಂದು ಹ್ಯೂಮಸ್ ಎಷ್ಟಾಗಿರುತ್ತೆ ನೋಡಿ. ಅದ್ರ ಕೆಳಗಡೆ ಇದೊಂದು ಚೆನ್ನಾಗಿರುತ್ತೆ ಮಣ್ಣೆಲ್ಲ. ಮಳೆ ಬಂದಿತ್ತು ನಿನ್ನೆ ರಾತ್ರಿ, ಎಂಟೈರ್ ರಾತ್ರಿ ಮಳೆ ಬಂದಿದೆ ಇಲ್ಲಿ. ಅದಕ್ಕೆ ನಿಮಗೆ ಇಷ್ಟು ತೇವ ಕಾಣೋದು. ಎಂಟೈರ್ ರಾತ್ರಿ ಮಳೆ ಬಂದಿರೋದ್ರೂ ತೇವ. ಬಟ್ ಇದು ಎಲೆಗಳೆಲ್ಲ ಬಿದ್ದಿರೋದು ನೋಡ್ಬೋದು. ಸೊ ಇದು ಲೇಯರ್ 4. ಇದೆಲ್ಲ ಹಳೇದು. ಇನ್ನು ಲೇಯರ್ 5 ನಂದು ಆ್ಯಕ್ಚುಲಿ ಅರಿಶಿನ ಹಾಕಿಸ್ಬೇಕಿತ್ತು. ಈ ಕಡೆ ಪ್ಲಾಟಲ್ಲಿ ಈ ಸತಿನೂ ಹಾಕಿಸ್ಲಿಲ್ಲ ನಾನು. ಆ ಕಡೆ 1.25 ಎಕರೆ ಪ್ಲಾಟ್ ಅಂತ ಬೇರೆ ವೀಡಿಯೋ ಮಾಡ್ತೀನಿ ಅನ್ನಲ್ಲ, ಅಲ್ಲಿ ಹಾಕ್ಸಿದ್ದೀನಿ ನಾನು. ಅಲ್ಲಿ ಅರಿಶಿನ ಹಾಕ್ಸಿದ್ದೀನಿ. ಈಗೆಲ್ಲ ಮೊಳಕೆ ಬರ್ತಿದೆ ಆಯಿತು. ಸೊ ಒಟ್ಟಿಗೆ ಬೇಡ, ತುಂಬಾ ಫಿನಾನ್ಷಿಯಲಿ ಬರ್ಡನ್ ಆಗುತ್ತೆ ಅಂದ್ಬಿಟ್ಟು. ಮತ್ತು ಅದೊಂದು 2ನೇ ವಿಷಯ ಏನಂದರೆ, ಇನ್ನೂ ಮೊದಲನೇ ಸತಿ ಬೆಳೀತಿರೋದ್ರಿಂದ ಸ್ವಲ್ಪ ಒಂದು ಕಡೆ ಬೆಳೆದು ಅದು ಎಕ್ಸ್ಪೀರಿಯನ್ಸ್ ತೊಗೊಂಡು ಇನ್ನೊಂದು ಕಡೆ ಬೆಳೆಯೋಣ ಅಂತ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಬಾಳೆ ಹೆಂಗಾಯ್ತಲ್ವ. ಸೊ ಈಗ ನನಗೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕೆಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ಸತಿ ಬೆಳೆಯುವಾಗ ಆದಷ್ಟು ಪ್ರಿಕಾಷನ್ಸ್ ತೊಗೊಂಡಿರ್ತೀನಿ. ಸೊ ಅದೇ ಥರ ಅರಿಶಿನೂ ಬೇಡ ಅಂದ್ಬಿಟ್ಟು ನಾನು ಈ ಕಡೆ ಹಾಕಿಸ್ಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಅರಿಶಿನ ಈ ಕಡೆ 2 ಟ್ರೆಂಚ್ಗಳಿಗೆ ಮಧ್ಯ ಬರಬೇಕಿತ್ತು, ಹಾಕ್ಸಿಲ್ಲ ಈಗ. ಸೊ ಅದು ಲೇಯರ್ 5. ನೆಕ್ಸ್ಟು ಸಪೋರ್ಟಿಂಗ್ ಕ್ರಾಪ್ಸ್ ಅಂತ ತೊಗೊಂಡು ಅಂದರೆ ಇಲ್ಲಿ ನೋಡ್ಬೋದಾ, ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ. ಇದನ್ನೆಲ್ಲ ಚಾಟ್ನಿ ಮಾಡಿ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಈ ಕಡೆ ಚಾಟ್ನಿ ಅಂತ ಯಾವುದೋ ವರ್ಡ್ ಕಲ್ತ್ಕೊಂಡೆ ನಾನು. ಅಂದರೆ ಇಲ್ಲಿ ಪ್ರೂನ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಅದು ಎಲ್ಲ ಪ್ರೂನ್ ಮಾಡು 6 ಅಡಿಗೆ ನಿಲ್ಲಿಸಿದ್ದೀನಿ ನಾನು. ಕಾಣ್ಬೋದಾ ಇಲ್ಲಿ 6 ಅಡಿ. ಇಲ್ಲದೇ ಇದ್ದರೆ ಇದು ಅಷ್ಟು ಹತ್ರ ಆಗೋಗಿರೋದು. ಇಲ್ಲಿ 6 ಅಡಿಗೆ ನಿಲ್ಲಿಸಿದ್ದೀನಿ. ಮುರಿದು ಎಲ್ಲಿ ಹಾಕ್ತೀನಿ ಅಂದರೆ ನಾನು ಈ ಟ್ರೆಂಚಿಗೆ ಹಾಕಿರ್ತೀನಿ. ಫಾರ್ ಎಕ್ಸಾಂಪಲ್ ಇದು ಅಂತ ಇಟ್ಕೊಳ್ಳಿ, ಮುರಿದು ಹಿಂಗೆ ಟ್ರೆಂಚ್ಗೆ ಹಾಕಿರ್ತೀನಿ. ಸೊ ನೈಟ್ರೋಜನ್ ಫಿಕ್ಸೇಷನ್ಗೆ ಇದು. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕಿದ್ದೆ. ಮೆಣಸಿನ್ಕಾಯಿ ಆಯಿತು, ಎಂಡ್ ಆಫ್ ಲೈಫ್ ಆಯ್ತು ಇಲ್ಲಿ. ಇದೆಲ್ಲ ನೋಡಿ ಏನು ಎಲೆಗಿಳೆ ಏನಿಲ್ಲ, ಕಿತ್ತು ಬಿಡಲ್ಲ ಹಾಗೆ ಬಿಟ್ಬಿಡ್ಲ ಗೊತ್ತಿಲ್ಲ. ಅಲ್ಲ ಇದ್ರೆ ಬೇರ್ಕೊಳ್ತು ಚೆನ್ನಾಗಿದಾಗುತ್ತೆ. ಏನಂತಾರೆ ಅದಕ್ಕೆ, ಬೇರ್ಕೊಳ್ತು, ಅದಕ್ಕೆ ಚೆನ್ನಾಗಿ ಏರೇಷನ್ ಆಗುತ್ತೆ ಒಳಗಡೆ. ಸಾಯಿಲ್ ಅಂದರೆ ಮಣ್ಣು ಲೂಸ್ ಆಗುತ್ತೆ. ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಈ ನೆರಳಲ್ಲಿ, ಈ ಥರ ನೆರಳಲ್ಲಿ ಮೆಣಸಿನ್ಕಾಯಿ ಬರತ್ತಾ ಗೊತ್ತಿಲ್ಲ ನನಗೆ. ನನಗೇನು ಇಷ್ಟ ಏನಂದರೆ ಇಲ್ಲಿ ಖಾಲಿ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ, ತರಕಾರಿ ಬೆಳ್ಕೋಬೇಕು ಅಂತ. ಸೊ ಈ ನೆರಳಲ್ಲಿ ನನಗೆ ಅದು ಒಂದು ಸಜೆಷನ್ ಬೇಕು ನಿಮಗೆ. ಎಕ್ಸ್ಪೀರಿಯನ್ಸ್ ರೈತರು ಯಾರಾದರೂ ಇದ್ದರೆ, ಈ ಥರ ನೆರಳಿತ್ತು ಅಂದರೆ ಸ್ವಲ್ಪ ಮಧ್ಯ ಇದಿರುತ್ತಲ್ಲ, ಇಲ್ಲಿ ಏನು ಬೆಳ್ಕೊಬೋದು ಅಂತ. ಒಂದು ನಾನು ಯೋಚನೆ ಮಾಡಿರೋದು ಏನಂದರೆ, ಈ ಬಳ್ಳಿಗಳು ಬರುತ್ತಲ್ಲ, ಈಗ ನಂದು
ಅದಕ್ಕೆ ಮುಂಚೆ ಇದು ಮಾತಾಡಬೇಡ ಇರಿ. ನಾನು ಬ್ರಷ್ ಕಟ್ರ್ ಹೊಡಿಸಿದ್ದೆ, ತುಂಬ ಇದಾಗೋಗಿತ್ತು ಅಂದ್ಬಿಟ್ಟು ಬ್ರಷ್ ಕಟ್ರ್ ಹೊಡಿಸಿದ್ದೆ. ಎಲ್ಲೆಲ್ಲ ನೋಡ್ಬೋದು ನೀವು, ಬ್ರಷ್ ಕಟ್ರ್ ಹೊಡಿಸಿದ್ದೀನಿ. ಈಗ ಬ್ರಷ್ ಕಟ್ರ್ ಹೊಡಿಸಿದ್ಮೇಲೆ ಈಗ ವಾಪಸ್ ಹುಲ್ಗಳು ಬರ್ತಿದೆ. ಅದು ಪ್ರಕೃತಿ ನಿಯಮ, ಅಂದರೆ ಕಾಲಿದ್ರೆ ಪ್ರಕೃತಿ ಹುಲ್ ಬಂದೇ ಬರುತ್ತೆ. ಇದೆಲ್ಲ ನೋಡಿ ಬ್ರಷ್ ಕಟ್ರ್ ಹೊಡಿಸಿರೋದು. ಓಕೆ, ಸೊ ನನಗೆ ಹಿಂಗೆ ಬೆಳಕ್ಕೆ ಇಷ್ಟ ಇಲ್ಲ. ನಂದು ಅಂದ್ಕೊಂಡಿರೋದು ಏನಂದರೆ ಬಳ್ಳಿ ತರಕಾರಿ ಬೆಳೆದ್ಬಿಡ್ಲ ಅಂತ. ಬಳ್ಳಿ ತರಕಾರಿ ಅಂದರೆ ಈ ಮಂಗಳೂರು ಸೌತೆ ಇರ್ಬೋದು, ಅಥವಾ ಬೂದ್ಗುಂಬಳಕಾಯಿ ಇರ್ಬೋದು, ಅಂದರೆ ಆ್ಯಶ್ ಕಾರ್ಡ್ ಅಂತಾರಲ್ಲ ಅದು, ಅಥವಾ ಕುಂಬಳಕಾಯಿ, ಸ್ವೀಟ್ ಪಂಪ್ಕಿನ್ ಅಂತಾರಲ್ಲ ಅದು, ಸಿಗುಂಬಳಕಾಯಿ, ಅದು ಬೆಳಿಬೋದು. ಸೊ ಅದು ಬೆಳೆದು ಬಿಡಲ ಅಂತ ಅಂದ್ಕೊಳ್ತಿದ್ದೀನಿ ನಾನು. ಈ ನೆರಳಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಳುವರಿ ಎಷ್ಟೇ ಆದರೂ ಬರಲಿ, ಒಟ್ಟಿನಲ್ಲಿ ಮಲ್ಚಿಂಗ್ ಚೆನ್ನಾಗಾಗತ್ತೆ. ಮತ್ತು ಇಳುವರಿ ಬಂದರೆ ಒಳ್ಳೆಯದು, ಅದಕ್ಕೇ ಅಂದ್ಕೊಳ್ತಿದ್ದೀನಿ. ನನಗೆ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದರೆ, ಈಗ ನೋಡಿ ಗೊಬ್ಬರದ ಗಿಡ ಇದೆ ಅಲ್ವಾ, ಇದನ್ನು ನೀಟಾಗಿ ಒಂದು ಕಡ್ಡಿ ಆಗಿದೆ, 6 ಅಡಿ ಕಡ್ಡಿ ಇದು ಬೇಸಿಕ್ಲಿ, ಇಲ್ಲೂ 6 ಅಡಿ ಒಂದು ಕಡ್ಡಿ ಇದೆ. ಇದ್ರ ಮೇಲೆ ನಾನು ಬಳ್ಳಿ ತರಕಾರಿ ಬೆಳಿಬೋದು ವಾಪಸ್ಸು. ಯಾವುದೋ ಸೋರೆಕಾಯಿ, ಹೀರೆಕಾಯಿ, ಹಾಗಲಕಾಯಿ ಅದನ್ನೆಲ್ಲ ಬೆಳ್ಕೊಬೋದು. ಅಲ್ಲಿಗೆ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ದಾರ ಕಟ್ಬಿಟ್ರೆ ನೀಟಾಗಿ ಬೆಳ್ಕೊಳತ್ತೆ. ಅಗೈನ್ ಈ ಬಿಸಿಲಿಗೆ ಇಷ್ಟು ಹಿಂಗಿದೆ ಬರುತ್ತೆ ಅಂದ್ಕೊಳ್ತೀನಿ ನಾನು. ನಾ ಯಾವತ್ತೂ ಬೆಳೆದಿಲ್ಲ, ಅದರಿಂದ ಗೊತ್ತಿಲ್ಲ, ಎಲ್ಲ ಥಿಯರಿಟಿಕಲ್. ಈಗ ಏನಾದರೂ ತರಕಾರಿ ಬೆಳಿಬೇಕು, ಏನಂತ ಗೊತ್ತಾಗ್ತಿಲ್ಲ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಲ್ಲ ರೆಡಿಯಾಗಿ ಏನೂ ಸಿಗಲ್ಲ ಅಲ್ವಾ, ರೈತರು ಅಂದಮೇಲೆ ನಾವು ವಿಜ್ಞಾನಿಗಳಾಗಿರಬೇಕು. ಸೊ ಏನು ಮಾಡೋದು ಯೋಚನೆ ಮಾಡ್ತಿದ್ದೀನಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ತರಕಾರಿ ಹಾಕಿಸ್ತೀನಿ ನೀಟಾಗಿ. ಇನ್ನೊಂದು ಸತಿ ಬ್ರಷ್ ಕಟ್ರ್ ಹೊಡಿಸ್ಬಿಟ್ಟು ಏನಾದರೂ ಒಂದು ತರಕಾರಿ ಹಾಕಿಸ್ತೀನಿ. ಸೊ ನನಗೆ ಏನಂದರೆ ಭೂಮಿ ಮೇಲೆ ಹಬ್ಬುವಂಥದ್ದು ಏನಾದರೂ ಒಂದು ಹಾಕಬೇಕಿಲ್ಲಿ. ಅದು ಅಡಿಕೆ ಸಾಲುಗಳಲ್ಲಿ ಭೂಮಿ ಮೇಲೆ ಹಬ್ಬುವಂಥದ್ದು ಹಾಕಿಸ್ಬಿಡ್ತೀನಿ. ಈ ಬಾಳೆ ಸಾಲಿಗೆ ಲಿರಿಸಿಡಿ ಇದೆಯಲ್ಲ, ಅಲ್ಲಿ ನಾನು ಮೋಸ್ಟ್ಲಿ ಹೀರೆಕಾಯಿ, ಹಾಗಲಕಾಯಿ ಆ ಥರದ್ದು ಹಾಕಬೇಕು. ನೋಡೋಣ ಏನು ಮಾಡ್ಬೋದು, ಏನು ಮಾಡಬಾರ್ದು ಅಂತ. ಸೊ ಅದಿಷ್ಟು. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ತನಕ ನನಗೆ ಟೆಕ್ನಿಕಲಿ ಇಲ್ಲಿಂದ ಪ್ರಾಪರ್ ಇನ್ಕಮ್ ಬರಬೇಕಾಗಿರೋದು ಬಾಳೆನಲ್ಲೇ ಆಯಿತಾ. ಮೆಣಸಿನ್ಕಾಯಿ ಎಲ್ಲ ನಾಮಿನಲ್ ಅಷ್ಟೇ. ನಾನು ಹಾಕಿದ್ದು ಬರೀ 1,000 ಮೆಣಸಿನ್ಕಾಯಿ, ಅದಕ್ಕೆ ಚೆನ್ನಾಗೇ ಬಂತು. ಸೊ ಆ ಕಡೆ ನಾನೀಗ ಒಂದು 4,500 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಬರಬೇಕಾಗಿದ್ದು ಬಾಳೆನಲ್ಲೇ ಇಯರ್ಲಿ ಕ್ರಾಪು. ಈಗ ಬಾಳೆ ಹಿಂಗೆ ಕೈ ಕೊಡ್ತು ಅಂದರೆ ಚೆನ್ನಾಗಿ ಬರಲಿಲ್ಲ ಅಂದರೆ, ಸೊ ಎಂಟೈರ್ ವರ್ಷ ಬರೀ ಕೈಯಿಂದ ದುಡ್ಡು ಹೋಗೋದೇ ಆಗಿರುತ್ತೆ. ನಾನು ಕೆಲಸ ಮಾಡ್ತಿದ್ದೀನಿ, ಐ ಕ್ಯಾನ್ ಬೇರ್ ದಟ್. ಇದು ಅಂದರೆ ನಾನು ಬೇರೆ ಸಂಬಳ ಇರೋದ್ರಿಂದ ಏನು ಅಷ್ಟೇನು ಪಿಂಚ್ ಅನಿಸಲ್ಲ, ಬೇಜಾರಾಗುತ್ತೆ, ಪಿಂಚ್ ಅನಿಸಲ್ಲ ಆಯಿತಾ. ಇದು ಲಾಂಗ್ ಟರ್ಮ್ ಜರ್ನಿ ಆದ್ದರಿಂದ ಓಕೆ. ಬಟ್ ಪಾಪ ರೈತರೇ ಆಗಿದ್ದಿದ್ರೆ ಇದು ಕಷ್ಟ ಹೀಗೆ. ಸೊ ಅದಕ್ಕೇ ನಾನು ಈ ಒಂದು ಡಿಸೈಡ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ಐ ವಾಂಟ್ ಟು ಫರ್ಗೆಟ್. ಅಂದರೆ ನಾನು ಕೆಲಸ ಮಾಡ್ತಿದ್ರೂ ಕೆಲಸ ಮಾಡ್ತಿಲ್ಲ ಅಂದ್ಕೋಬೇಕು ನಾನು. ಸೊ ಮೈ ನೆಕ್ಸ್ಟ್ ಗೋಲ್ ಅಂದರೆ, ನಂದು ನೆಕ್ಸ್ಟ್ ಗೋಲ್ ಏನಿದೆ ಅಂದರೆ, ನಂದು ಆಪ್ರೇಷನಲಿ ಸೆಲ್ಫ್ ಸಫಿಷಿಯೆಂಟ್. ಅಂದರೆ ನಾನು ನೆಕ್ಸ್ಟ್ ಒಂದು 3-4 ತಿಂಗಳಲ್ಲಿ ಈ ತೋಟದಿಂದ ಏನು ದುಡ್ಡು ತೆಗಿತೀನೋ, 3 ಎಕರೆಯಿಂದ ಏನು ತರಕಾರಿ ಅದು ಇದು ಶಾರ್ಟ್ ಟರ್ಮ್ ಕ್ರಾಪಲ್ಲಿ ಬೆಳೆದು ತೆಗಿತೀನೋ, ಅದರಿಂದನೇ ನಂದು ಮೇಂಟೆನೆನ್ಸ್ ಆಗಬೇಕು. ಅದ್ರ ಬಗ್ಗೆ ನಾನು ಈಗ ಫೋಕಸ್ ಮಾಡ್ತೀನಿ ನಾನು. ಸೊ ದಟ್ ಸೆಲ್ಫ್ ಸಫಿಷಿಯನ್ಸಿ ಆಯಿತು ಅಂದರೆ ನೆಕ್ಸ್ಟ್ ಬಂದಿದ್ದು ಲಾಭ. ಓಕೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅದಕ್ಕೆ ಆ ಕಡೆ ಒಂದಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ, 4,500 ಮೆಣಸಿನ್ಕಾಯಿ. ಇಲ್ಲಿ ತರಕಾರಿ ಬೆಳಿಬೇಕು ಅಂತ. ಅದೆರಡೂ ಸೇರಿಸಿ ನನಗೆ ಇದು ಇನ್ಕಮ್ ಕೊಟ್ಟು, ಅದು ನನಗೆ ಖರ್ಚಿಗಾದರೆ ಅಷ್ಟು ಸಾಕು, ಅಂದರೆ ತೋಟದ ಖರ್ಚಿಗಾಗಬೇಕು. ಸೊ ಅದು ಗೋಲ್ ಇರೋದು. ನೋಡೋಣ, ಅದ್ರ ಬಗ್ಗೆ ಈಗ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ನಾನು. ಮತ್ತು ಇನ್ನೊಂದು ಏನು ಮಾಡಬೇಕು ನಾನು ಅಂದರೆ, ಡೈರೆಕ್ಟ್ ಮಾರ್ಕೆಟಿಂಗ್. ಈಗ ನನ್ನ ಹತ್ರ ಮೆಣಸಿನ್ಕಾಯಿ ಇದೆ ಅಲ್ವಾ, ಡೈರೆಕ್ಟ್ ಮಾರ್ಕೆಟು ಮಾಡಬೇಕು ನಾನು. ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಟೈಮ್ ಸಿಗ್ತಿಲ್ಲ. ಸೊ ನಂದು ನೆಕ್ಸ್ಟ್ ಗೋಲ್ ಇರೋದೇನು ಅಂದರೆ, ಆಪ್ರೇಷನಲಿ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು. ಅಂದರೆ ಇದರಲ್ಲಿ ಏನು ದುಡ್ಡು ಬರುತ್ತೋ ಅದೇ ಖರ್ಚು ಮಾಡೋದು. ಐ ವಿಲ್ ಡಾಕ್ಯುಮೆಂಟ್ ಮೈ ಜರ್ನಿ. ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ನನ್ನ ಥರ ತುಂಬ ಜನ ಇರ್ತಾರಲ್ವ, ಪಾಪ ಬರೀ ದುಡ್ಡು ಖರ್ಚು ಮಾಡೋದೇ ಆಗ್ಕೊಡ್ತು. ಯಾರೋ ಒಬ್ಬರು ವಯಸ್ಸಾದವ್ರು ನನಗೆ ಫೋನ್ ಮಾಡಿದರು, ಎನ್ ಎಲ್ಡರ್ಲಿ ಪರ್ಸನ್. ಅವ್ರು ಪಾಪ ತುಂಬ ನೊಂದ್ಕೊಂಡು ಹೇಳಿದ್ರು, ಎಷ್ಟೋ ಸೀಬೆ ಹಾಕಿದ್ರಂತೆ, ಎಷ್ಟೋ ಎಕರೆ ಹೇಳಿದ್ರು ಅವರು, 10 ಎಕರೆನೋ 15 ಎಕರೆನೋ ಸೀಬೆ ಹಾಕಿದ್ರಂತೆ. ಏನೂ ಬರಲಿಲ್ಲ ಸರ್, ಲಕ್ಷಾಂತರ ರೂಪಾಯಿ ಖರ್ಚಾಯಿತು ಅಂತ. ಹಂಗೆ ಅದಕ್ಕೇ ಎಲ್ಲರೂ ಫಾರ್ಮಿಂಗ್ ಇಸ್ ನಾಟ್ ಪ್ರಾಫಿಟಬಲ್ ಅಂತಾರೆ. ಸೊ ನೋಡೋಣ, ಒಂದು ಚಾಲೆಂಜಾಗಿ ತೊಗೊಂಡು ಮಾಡಬೇಕು. ಸೊ ಇವಾಗ ಅದ್ರ ಇದು ಬ್ರಷ್ ಕಟ್ರದ್ದು ಹೇಳಿದೆ. ಈಗ ಮಲ್ಚಿಂಗಿಗೆ ನೀಟಾಗಿ ಬಳ್ಳಿ ತರಕಾರಿ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಚೆಂಡು ಒಂದಷ್ಟು ಆ ಕಡೆ ಹಾಕಬೇಕು. ಚೆಂಡು ನಾಟಿ ಬೀಜ ಎಲ್ಲೋ ಸಿಕ್ತು, ತರಿಸಿದ್ದೀನಿ ಈಗ. ಅಷ್ಟು ಸಪೋರ್ಟಿಂಗ್ ಕ್ರಾಪ್. ಇನ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂದರೆ ನಾನು ಏನು ಮಾಡ್ತೀನಿ ಈ ತೋಟಕ್ಕೆ ಅಂದರೆ, ಆಲ್ಮೋಸ್ಟ್ ಈಗ ತಿಂಗಳಿಗೆ 2 ಸತಿ ಜೀವಾಮೃತ ಕೊಡ್ತಿದ್ದೀನಿ.
ಈಗ ಸದ್ಯಕ್ಕೆ 2 ಸತಿ ಅಂದರೆ ಏನಂದರೆ ಒಂದು ಸತಿ 800 ಲೀಟ್ರ್ ಮಾಡ್ತೀನಿ. ಸೊ 1.25 ಎಕರೆಗೆ 800 ಲೀಟ್ರ್ ಕೊಡ್ತೀನಿ ಆಯಿತಾ. ರೆಕಮೆಂಡೆಡ್ ಇರೋದು ಆಲ್ಮೋಸ್ಟ್ 400 ಲೀಟ್ರ್ ಅಷ್ಟೇ, 2 ಎಕರೆಗೆ 400 ಲೀಟ್ರ್. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು, ವಾಪಸ್ ಸ್ವಿಚ್ ಆನ್ ಮಾಡಿದೆ. ಸೊ ಬೇಸಿಕಲಿ ಏನು ಮಾಡ್ತೀನಿ ಅಂದರೆ ಅದೇ 800 ಲೀಟ್ರ್ ಒಂದು ಸತಿ ಮಾಡಿ ಕೊಡ್ತೀನಿ. ಆಮೇಲೆ ಸ್ಲರ್ರಿ ಮಿಗತ್ತಲ್ಲ, ಅದಕ್ಕೆ ಇನ್ನೊಂದು ಸತಿ ನೀರು ತುಂಬಿಸಿ 2 ದಿನಕ್ಕೆ ರೆಡಿ ಆಗುತ್ತೆ, ಅದನ್ನು ಈ ಕಡೆಗೆ ಕೊಡ್ತೀನಿ. ನೆಕ್ಸ್ಟು ನಾನು ಆ ಪ್ಲಾಟ್ಗೆ ಇನ್ನೊಂದು 10 ದಿನ ಆದಮೇಲೆ ಪ್ರಿಪೇರ್ ಮಾಡಿ 2 ಸತಿ ಕೊಡ್ತೀನಿ. ಸೊ ಟೆಕ್ನಿಕಲಿ 4 ಸತಿ ಅಂತ ಇಟ್ಕೋಬೋದು, ಒಂದು ಕಡೆಗೆ ತಿಂಗಳಿಗೆ 4 ಸತಿ ಕೊಡ್ತೀನಿ ಅಂತ ಇಟ್ಕೋಬೋದು. ಬಟ್ ಅದರಲ್ಲಿ 4ರಲ್ಲಿ 2 ಸತಿ ನಿಮಗೆ ಸ್ಲರಿಗೆ ವಾಪಸ್ ನೀರು ತುಂಬಿರೋದು. ಸೊ ಹಾಕಿ ಕೊಡ್ತೀನಿ. ಅದು ಜೀವಾಮೃತ ನಂದು ಇದು ಗ್ರೌಂಡ್ಗೆ ಇದು ಡ್ರಿಪ್ ಮೂಲಕ ಹೋಗ್ತಿದೆ, ಅದೊಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್. ಎರಡನೇದೇನು ಅಂದರೆ ಆ್ಯಕ್ಚುಲಿ ನಾನು ತಿಂಗ್ಳಿಗೆ ಒಂದು ಸತಿ ಹುಳಿ ಮಜ್ಜಿಗೆ ಮತ್ತು ಜೀವಾಮೃತ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಈ ಸಿಗೋಟಕ ಬಂದುಬಿಟ್ಟು 10 ದಿನಕ್ಕೆ ಒಂದು ಸತಿ ಸ್ಪ್ರೇ ಮಾಡೋದಾಗೋಗಿದೆ. ಬರೀ ಬಾಳೆಗೆ ಸ್ಪ್ರೇ ಮಾಡ್ತೀನಿ ಈಗ, ಬೇರೆದು ಯಾವುದಕ್ಕೂ ಸ್ಪ್ರೇ ಮಾಡಿಲ್ಲ. ಸೊ ಇಟ್ಸ್ ನಾಟ್ ಗುಡ್. ಅದೇ ಈ ಬಾಳೆ ಎಲ್ಲ ತೊಗೊಂಡಾದ್ಮೇಲೆ ವಾಪಸ್ ನಾನು ಐ ವಾಂಟ್ ಟು ಸ್ಟಿಕ್ ಟು ಇಟ್. 15 ದಿನ ಅಲ್ಲ, 1 ತಿಂಗಳಿಗೆ ಒಂದು ಸತಿ ಹುಳಿ ಮಜ್ಜಿಗೆ ಜೀವಾಮೃತ ಸ್ಪ್ರೇ ಮಾಡಬೇಕು. ಅಷ್ಟೇ ನಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇರೋದು. ಅಕಸ್ಮಾತ್ ನಂದು ಘನಜೀವಾಮೃತ ಚೆನ್ನಾಗಿ ಪ್ರಿಪೇರ್ ಆಯಿತು ಅಂದರೆ ಸಗಣಿ ಜಾಸ್ತಿ ಆಯಿತು ಅಂದರೆ ಘನಜೀವಾಮೃತ ಮಾಡ್ತೀನಲ್ಲ, ಅದನ್ನು ಒಂದು ಸತಿ ಬುಡಕ್ಕೆ ಹಾಕಿಸ್ತೀನಿ. ಅದು ಯಾವಾಗಲಾದರೂ ಒಂದೊಂದು ಸತಿ ಅಷ್ಟೇ. ಅದು ಜಾಸ್ತಿ ಹಾಕ್ಸಿಲ್ಲ, ಇಲ್ಲಿ ತನಕ 1 ಸತಿ ಹಾಕ್ಸಿದ್ದೀನಿ ಅಷ್ಟೇ. ಏನಕ್ಕಂದರೆ ನನ್ನ ಹತ್ರ ಇರೋದು 2 ಹಸು ಸಾಕಾಗಲ್ಲ, ಅಷ್ಟೇನು ಸಗಣಿ ಬರಲ್ಲ ನನ್ನರಲ್ಲಿ. ಸೊ ಅಷ್ಟೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ನಾನು ಇನ್ನೇನು ಮಾಡಿಲ್ಲ. ಈಗಲೇ ಈ ವಿಡಿಯೋ ತುಂಬ ದೊಡ್ಡದಾಗೋಯಿತು, ಇನ್ನೇನು ಹೇಳಬೇಕು ಇದರಲ್ಲಿ ಅಷ್ಟೇ. ಇನ್ನು ಯಾವುದಾದ್ರೂ ಇದ್ದರೆ ಬೇರೆ ವಿಡಿಯೋ ಮಾಡ್ತೀನಿ. ಈಗ ತೋಟ ಹಿಂಗೆ ಕಾಣಿಸ್ತಿದೆ ನೋಡಿ, ಎಲ್ಲ ಬೆಳೆದಿರೋದ್ರಿಂದ ನಿಂತ್ಕೊಂಡ್ರೆ ಒಳಗಡೆ ಏನು ಕಾಣೋದೇ ಇಲ್ಲ, ಎಲ್ಲ ಕಡೆ ಕಾಣುತ್ತೆ. ಸೊ ಇಟ್ಸ್ ಬಿನ್ ಅ ಫನ್ ಜರ್ನಿ. ಅಂದರೆ 10 ತಿಂಗಳಲ್ಲಿ ತುಂಬ ಕಲ್ತಿದ್ದಿದೆ, ಆ್ಯಂಕ್ಷಿಯಸ್ನೆಸ್ ಅಂದರೆ ಆತಂಕ ಆಗಿರೋದಿದೆ, ಖುಷಿ ಆಗಿರೋದಿದೆ. ಸೊ ನೋಡೋಣ, ಹೋಪ್ಫುಲಿ 1 ವರ್ಷಕ್ಕೆ ನಾನು ಚೆನ್ನಾಗಿ ಅಂದರೆ ಇನ್ನೊಂದು 2 ತಿಂಗಳಲ್ಲಿ ಒಳ್ಳೆ ಬಾಳೆ ಇಳುವರಿ ತೊಗೊಂಡು